ಹಿರಿಯ ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ ಅವರದ್ದು ಎನ್ನಲಾದ ವಿಡಿಯೋ ರಿಲೀಸ್ ಬೆನ್ನಲ್ಲೇ ರಾಸಲೀಲೆಯ ರಿಲೀಸ್ ಬೆನ್ನಲ್ಲೇ ಯೂನಿಫಾರ್ಮ್ನಲ್ಲಿ ಪೊಲೀಸ್ ಅವರ ಕಚೇರಿಯಲ್ಲೇ ನಡೆದಿರ್ತಕ್ಕಂಥದ್ದು ಎನ್ನಲಾದ ಆ ಒಂದು ರಾಸಲೀಲೆಯ ಬೆನ್ನಲ್ಲೇ ಇದೀಗ ಹಿರಿಯ ಅಧಿಕಾರಿಯನ್ನ ಅಮಾನತು ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಐಪಿಎಸ್ ಅಧಿಕಾರಿಯದ್ದು ಎನ್ನಲಾದ ವಿಡಿಯೋ ಜಗಜ್ಜಾಹೀರು ಬೆನ್ನಲ್ಲೇ ಅಶ್ಲೀಲ ವಿಡಿಯೋ ವೈರಲ್ ಬೆನ್ನಲ್ಲಿ ಹಿರಿಯ ಐಪಿಎಸ್ ಅಧಿಕಾರಿಯನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ನಿನ್ನೆ ರಾವ್ಗೆ ಸರ್ಕಾರ 10 ದಿನ ಕಡ್ಡಾಯ ರಜೆ ನೀಡಿತ್ತು. ನಿನ್ನೆ ಈ ಐಪಿಎಸ್ ಅಧಿಕಾರಿಯದ್ದು ರಾಮಚಂದ್ರ ರಾವ್ ಅವರದ್ದು ಎನ್ನಲಾದ ಒಂದು ವಿಡಿಯೋ ವೈರಲ್ ಆಗಿತ್ತು. ಕಚೇರಿಯಲ್ಲೇ ಕಾಮಕ್ರೀಡೆ ನಡೆಸಿದಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕಡ್ಡಾಯವಾಗಿ 10 ದಿನಗಳ ರಜೆಯನ್ನ ರಾಮಚಂದ್ರ ರಾವ್ ಅವರಿಗೆ ಕೊಟ್ಟಿತ್ತು. ಆನಂತರ ರಾಮಚಂದ್ರ ರಾವ್ ಅವರು ಹೋಮ್ ಮಿನಿಸ್ಟರ್ನ ಸಂಪರ್ಕ ಮಾಡೋದಕ್ಕೆ ಅವರ ಮನೆ ಬಳಿ ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಹೋಮ್ ಮಿನಿಸ್ಟರ್ ಸಿಕ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಆ ನಂತರ ಇದೀಗ ಸರ್ಕಾರ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಡಿಜಿಪಿ ರಾಮಚಂದ್ರ ರಾವ್ ಅಮಾನತು ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅಂತ ಏನೆಲ್ಲ ಅಪ್ಡೇಟ್ ಇದೆ? ಈಗಾಗಲೇ ಏನು ಅಮಾನತುಗೊಳಿಸುವರ ಜೊತೆಗೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೂಡ ಆಗಲಿದೆ. ತನ್ನ ಒಂದು ಸ್ಥಳವನ್ನ ಅಂದ್ರೆ ಸರ್ಕಾರ ಜಾಗವನ್ನ ದುರುಪಯೋಗವನ್ನ ಪಡಿಸಿಕೊಂಡಿರುವಂತದ್ದು ಮತ್ತು ತನ್ನ ಖಾಸಗಿ ವಿಡಿಯೋವನ್ನ ಆ ಒಂದು ಪ್ರದೇಶದಲ್ಲಿ ಚಿತ್ರೀಕರಣ ಮಾಡುವಂತ ಅಂದ್ರೆ ರೆಕಾರ್ಡ್ ಆಗಿದೆ ಮತ್ತು ಅವರು ಒಂದು ರೀತಿಯಾದಂತಹ ಅಂದ್ರೆ ಜವಾಬ್ದಾರಿಯುತವಾದಂತಹ ಒಂದು ಸ್ಥಾನದಲ್ಲಿದ್ದು ಈ ರೀತಿಯಾದಂತಹ ಒಂದು ವರ್ತನೆಯನ್ನ ತೋರಿದ್ದಾರೆ ಅನ್ನುವಂತಹ ಒಂದು ಆರೋಪಗಳು ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಮುಜುಗರ ತರುವಂತಹ ಒಂದು ಕೆಲಸ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯ ನಿನ್ನೆನೆ ಅವರಿಗೆ ಒಂದು ಅಮಾನತು ಆದೇಶ ಬರಬೇಕಾಗಿತ್ತು. ಈಗ ಸದ್ಯದ ಮಟ್ಟಿಗೆ ಸರ್ಕಾರ ಒಂದು ಖಡಕ್ ಆಗಿ ಸೂಚನೆಯನ್ನು ಕೊಟ್ಟಿದೆ. ಅವರನ್ನು ಅಮಾನತು ಮಾಡಿ ಮತ್ತು ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗಳನ್ನ ಮಾಡುವಂತಹ ಮುಖಾಂತರ ಈ ಒಂದು ವಿಡಿಯೋಗೆ ಸ್ಪಷ್ಟನೆಯನ್ನ ಅವರು ಕೊಡಬೇಕಾಗುತ್ತೆ. ನಿನ್ನೆ ಅವರೇ ಹೇಳಿದ್ರು 10 ದಿನಗಳ ಕಾಲ ನಾನು ರಜೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. 10 ದಿನಗಳ ಕಾಲ ಅವರು ರಜೆ ಹೋಗ್ತಾ ಇಲ್ಲ, ಸರ್ಕಾರ ಕಡ್ಡಾಯ ರಜೆಯನ್ನ ಅವರಿಗೆ ಇದು ಮಾಡಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಆ ವಿಡಿಯೋ ಏನು ಅಂದ್ರೆ ನಿಜವಾ ಅಥವಾ ಅಂದ್ರೆ ಅವರು ಹೇಳುವಂತಹ ಒಂದು ಪ್ರಕಾರ 8 ವರ್ಷದ ಹಿಂದೆ ನಡೆದಂತಹ ಒಂದು ಘಟನೆ ಇದು. ಈಗ ತನ್ನ ಒಂದು ತೇಜೋವಧೆ ಮಾಡುವಂತಹ ಒಂದು ಉದ್ದೇಶದಿಂದಾಗಿ ಈ ರೀತಿ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಅಂತ ಹೇಳಿ. ಇಲ್ಲಿ ತೇಜೋವಧೆ ಮಾಡುವಂತಹ ಉದ್ದೇಶವೇ ಆಗಿದ್ದಂತಹ ಸಂದರ್ಭದಲ್ಲಿ ಬೇರೆ ವಿಡಿಯೋಗಳಾಗಿರಬಹುದು. ಅವರು ಮಾಡಿದಂತಹ ಕೃತ್ಯ ಎಂತದ್ದು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಮೂಡುತ್ತೆ. ಯಾಕಂದ್ರೆ ಒಂದು ಜಾಗದಲ್ಲಿ ಅಂದ್ರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಮತ್ತು ಅದು ಅಲ್ಲದೆ ಯೂನಿಫಾರ್ಮ್, ಆ ಯೂನಿಫಾರ್ಮ್ಗೆ ತನ್ನದೇ ಆದಂತಹ ಒಂದು ಪಾವಿತ್ರ್ಯತೆ ಇದೆ. ಹೀಗಾಗಿ ಆ ಯೂನಿಫಾರ್ಮ್ ಅನ್ನ ಧರಿಸಿ ಈ ರೀತಿಯಾದಂತಹ ಒಂದು ಕೆಲಸಗಳನ್ನ ಅಂದ್ರೆ ಮಹಿಳೆ ಜೊತೆ ಅಸಭ್ಯ ಒಂದು ರೀತಿಯಾದಂತಹ ಒಂದು ವಿಡಿಯೋಗಳನ್ನ ಅಂದ್ರೆ ಅಸಭ್ಯವಾಗಿ ವರ್ತನೆಯನ್ನ ಮಾಡುವಂತಹ ಮೂಲಕ ತಮ್ಮ ಒಂದು ಸ್ಥಾನಕ್ಕೆ ಕಳಂಕವನ್ನು ತಂದಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗಿರುವಂತಹ ಒಂದು ಕಾರಣದಿಂದಾಗಿ ಸರ್ಕಾರ ಈ ರೀತಿಯಾದಂತಹ ಒಂದು ಕ್ರಮವನ್ನ ಕೈಗೊಂಡಿದೆ. ಮತ್ತು ಇದು ಅವರು ಕಾನೂನು ಹೋರಾಟ ಅದು ಅವರಿಗೆ ಬಿಟ್ಟಂತಹ ವಿಚಾರ. ಅಂದ್ರೆ ನಿನ್ನೆ ಅಷ್ಟೇ ಹೇಳಿದ್ರು ಕಾನೂನು ಮುಖಾಂತರ ನಾನು ಹೋರಾಟವನ್ನ ಮಾಡ್ತೀನಿ, ಎಲ್ಲ ದೂರನ ಕೂಡ ಕೊಡ್ತೀನಿ ಅಂತ ಹೇಳಿ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದೆಲ್ಲವೂ ಕೂಡ ಅವರ ವೈಯಕ್ತಿಕ ಅಂದ್ರೆ ಅವರ ರೈಟ್ಸ್ ಇದೆಲ್ಲವೂ ಕೂಡ. ಇದೇನಾದ್ರೂ ಅವರೇ ಹೇಳಿರುವಂತಹ ಪ್ರಕಾರ 8 ವರ್ಷದ ಹಿಂದೆ ನಡೆದಿರುವಂತಹ ಒಂದು ಕೃತ್ಯ ಅಂತ ಹೇಳಿ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಪ್ರಹಸನ ಏನಿದೆ ಸಾಕಷ್ಟು ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ಮುಜುಗರ ತಂದಿರುವಂತಹ ಒಂದು ಇದಾಗಿರುವಂತದ್ದು. ಮತ್ತೆ ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಮೆಸೇಜ್ಗಳು ಮಾಡಿರುವಂತದ್ದು ಅಂದ್ರೆ ಸರ್ಕಾರಿ ಜಾಗದಲ್ಲಿ ಹೊರತುಪಡಿಸಿ ಉಳಿದ ಕಡೆಯೂ ಕೂಡ ಏನಾದರೂ ಆರೋಪ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಪೊಲೀಸ್ ಇಲಾಖೆ ಅವರ ವಿರುದ್ಧ ಕ್ರಮವನ್ನು ಕೈಗೊಂಡಿದೆ. ಕೆಳ ಹಂತದ ಅಧಿಕಾರಿಗಳಿಗೂ ಕೂಡ ಈ ರೀತಿಯಾದಂತಹ ಒಂದು ಸಸ್ಪೆಂಡ್ ಮಾಡುವಂತಹ ಮುಖಾಂತರ ಮತ್ತು ಡಿಎ ಅನ್ನ ಇದು ಮಾಡುವಂತಹ ಮುಖಾಂತರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡುವಂತಹ ಮುಖಾಂತರ ಅವರಿಂದ ಸ್ಪಷ್ಟನೆಯನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಹಿರಿಯರು ಮತ್ತೆ ಕಿರಿಯರು ಅನ್ನುವಂತಹ ಒಂದು ಭೇದ ಭಾವ ಇಲ್ಲ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರು ಯಾವಾಗ ನೋಟಿಸ್ ಅನ್ನು ನೀಡ್ತಾರೆ ಆ ನೋಟಿಸ್ಗೆ ಅನ್ವಯವಾಗಿ ಅವರು ಇಲಾಖೆ ಅಂದ್ರೆ ಅಧಿಕಾರಿಗಳು ಏನಿದ್ದಾರೆ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡುವಂತಹ ಒಂದು ಅಧಿಕಾರಿಗಳೇನಿದ್ದಾರೆ ಅವರ ಮುಂದೆ ಹಾಜರಾಗಬೇಕು ಮತ್ತು ಸರ್ಕಾರಿ ಜಾಗದಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಡಿರೋದಕ್ಕೆ ಅವರೊಂದು ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅವರಿಗೆ ನೋಟಿಸ್ ಕೂಡ ಹೋಗಲಿದೆ. ಈಗ ಸಸ್ಪೆಂಡ್ ಮಾಡಿ ಅವರನ್ನ ಇದನ್ನ ಮಾಡಿರುವಂತದ್ದು ಅಂದ್ರೆ ಪ್ರಾಥಮಿಕ ಹಂತ ಅಂತಾನೆ ಹೇಳ್ಬೋದಾಗಿದೆ.
ಈ ಹಿನ್ನೆಲೆಯಲ್ಲಿ ಅಂದ್ರೆ ಸದ್ಯದ ಮಟ್ಟಿಗೆ ಈ ಒಂದು ನೋಟಿಸ್ ಪೀರಿಯಡ್ ಏನಿದೆ ಅವರೆಲ್ಲರೂ ಕೂಡ ಅಂದ್ರೆ ಸಸ್ಪೆಂಡ್ ಮಾಡಿದ ಬಳಿಕ ಅದರಲ್ಲಿ ಒಂದಷ್ಟು ನಿರ್ದೇಶನವನ್ನ ನೀಡಲಾಗಿದೆ. ಎಲ್ಲಿಯೂ ಕೂಡ ಹೋಗುವಂತಿಲ್ಲ ಮತ್ತು ನೀವು ಸಂಬಂಧಪಟ್ಟಂತಹ ಅಧಿಕಾರಿಗಳೇ ಅಂದ್ರೆ ಡಿಜಿ ಕಚೇರಿಗೆ ಒಂದು ರಿಪೋರ್ಟ್ ಅನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಅದರಲ್ಲಿ ಸ್ಪಷ್ಟವಾಗಿ ಬರಿತಾ ಇರುವಂತದ್ದು. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಇವರನ್ನ ಇದಕ್ಕೆ ಯಾವ ರೀತಿಯಾದಂತಹ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಇಲ್ಲಿ ಸುಮೋಟೋ ಕೇಸ್ಗಳನ್ನು ಕೂಡ ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಸರ್ಕಾರದ ಜಾಗವನ್ನ ದುರುಪಯೋಗ ಪಡಿಸಿಕೊಂಡಿರುವಂತದ್ದು, ಖಾಕಿ ಬಟ್ಟೆಯನ್ನ ಧರಿಸಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿರೋದು ಅಕ್ಷಮ್ಯ ಅಪರಾಧ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಸುಮೋಟೋ ಕೇಸ್ ದಾಖಲಿಸುವಂತಹ ಮುಖಾಂತರ ಮುಂದಿನ ಕ್ರಮಕ್ಕೆ ಸರ್ಕಾರ ಮುಂದಾಗಲಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಕೊಟ್ಟಿದ್ರು ಅದೆಲ್ಲವೂ ಕೂಡ ಅವರ ವೈಯಕ್ತಿಕ ಅಂದ್ರೆ ಅವರ ರೈಟ್ಸ್ ಇದೆಲ್ಲವೂ ಕೂಡ ಇದೇನಾದ್ರೂ ಅವರೇ ಹೇಳಿರುವಂತಹ ಪ್ರಕಾರ 8 ವರ್ಷದ ಹಿಂದೆ ನಡೆದಿರುವಂತಹ ಒಂದು ಕೃತ್ಯ ಅಂತ ಹೇಳಿ ಈಗ ಸದ್ಯದ ಮಟ್ಟಿಗೆ ಈ ಒಂದು ಪ್ರಹಸನ ಏನಿದೆ ಸಾಕಷ್ಟು ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಮುಜುಗರ ತಂದಿರುವಂತಹ ಒಂದು ಇದಾಗಿರುವಂತದ್ದು. ಮತ್ತೆ ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಮೆಸೇಜ್ಗಳು ಮಾಡಿರುವಂತದ್ದು ಅಂದ್ರೆ ಸರ್ಕಾರಿ ಜಾಗದಲ್ಲಿ ಹೊರತುಪಡಿಸಿ ಉಳಿದ ಕಡೆಯೂ ಕೂಡ ಏನೊಂದು ಆರೋಪ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಪೊಲೀಸ್ ಇಲಾಖೆ ಅವರ ವಿರುದ್ಧ ಕ್ರಮವನ್ನು ಕೈಗೊಂಡಿದೆ. ಕೆಳ ಹಂತದ ಅಧಿಕಾರಿಗಳಿಗೂ ಕೂಡ ಈ ರೀತಿಯಾದಂತಹ ಒಂದು ಸಸ್ಪೆಂಡ್ ಮಾಡುವಂತಹ ಮುಖಾಂತರ ಮತ್ತು ಡಿಎ ಅನ್ನ ಇದು ಮಾಡುವಂತಹ ಮುಖಾಂತರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡುವಂತಹ ಮುಖಾಂತರ ಅವರಿಂದ ಸ್ಪಷ್ಟನೆಯನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಹಿರಿಯರು ಮತ್ತೆ ಕಿರಿಯರು ಅನ್ನುವಂತಹ ಒಂದು ಭೇದ ಭಾವ ಇಲ್ಲ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರು ಯಾವಾಗ ನೋಟಿಸ್ ಅನ್ನು ನೀಡ್ತಾರೆ ಆ ನೋಟಿಸ್ಗೆ ಅನ್ವಯವಾಗಿ ಅವರು ಇಲಾಖೆ ಅಂದ್ರೆ ಅಧಿಕಾರಿಗಳು ಏನಿದ್ದಾರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡುವಂತಹ ಒಂದು ಅಧಿಕಾರಿಗಳೇನಿದ್ದಾರೆ ಅವರ ಮುಂದೆ ಹಾಜರಾಗಬೇಕು ಮತ್ತು ಸರ್ಕಾರಿ ಜಾಗದಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಡಿರೋದಕ್ಕೆ ಅವರೊಂದು ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅವರಿಗೆ ನೋಟಿಸ್ ಕೂಡ ಹೋಗಲಿದೆ. ಈಗ ಸಸ್ಪೆಂಡ್ ಮಾಡಿ ಅವರನ್ನ ಇದನ್ನ ಮಾಡಿರುವಂತದ್ದು ಅಂದ್ರೆ ಪ್ರಾಥಮಿಕ ಹಂತ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಅಂದ್ರೆ ಸದ್ಯದ ಮಟ್ಟಿಗೆ ಈ ಒಂದು ನೋಟಿಸ್ ಪೀರಿಯಡ್ ಏನಿದೆ ಅವರೆಲ್ಲರೂ ಕೂಡ ಅಂದ್ರೆ ಸಸ್ಪೆಂಡ್ ಮಾಡಿದ ಬಳಿಕ ಅದರಲ್ಲಿ ಒಂದಷ್ಟು ನಿರ್ದೇಶನವನ್ನ ನೀಡಲಾಗಿದೆ. ಎಲ್ಲಿಯೂ ಕೂಡ ಹೋಗುವಂತಿಲ್ಲ ಮತ್ತು ನೀವು ಸಂಬಂಧಪಟ್ಟಂತಹ ಅಧಿಕಾರಿಗಳೇ ಅಂದ್ರೆ ಡಿಜಿ ಕಚೇರಿಗೆ ಒಂದು ರಿಪೋರ್ಟ್ ಅನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಅದರಲ್ಲಿ ಸ್ಪಷ್ಟವಾಗಿ ಬರಿತಾ ಇರುವಂತದ್ದು. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಇವರನ್ನ ಇದಕ್ಕೆ ಯಾವ ರೀತಿಯಾದಂತಹ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಇಲ್ಲಿ ಸುಮೋಟೋ ಕೇಸ್ಗಳನ್ನು ಕೂಡ ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಸರ್ಕಾರದ ಜಾಗವನ್ನ ದುರುಪಯೋಗ ಪಡಿಸಿಕೊಂಡಿರುವಂತದ್ದು, ಖಾಕಿ ಬಟ್ಟೆಯನ್ನ ಧರಿಸಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿರೋದು ಅಕ್ಷಮ್ಯ ಅಪರಾಧ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಸುಮೋಟೋ ಕೇಸ್ ದಾಖಲಿಸುವಂತಹ ಮುಖಾಂತರ ಮುಂದಿನ ಕ್ರಮಕ್ಕೆ ಸರ್ಕಾರ ಮುಂದಾಗಲಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ.